ಮನೆ ಹೇಗೂ ಆಯ್ತು, ಅವನಿಲ್ಲ. ಸೋಲು ಸೊಲ್ಲಡಗಿ ನಾಳೆ ಅದು ಬೇಜಾರು ಮಾತ್ರ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ಅಮ್ಮ ಸುಹಾಸಣ್ಣನ ಒಂದು ಆಸೆ ಇತ್ತಂತೆ, ನಮ್ಮ ಮನೆ ಕಟ್ಟಿದ್ರು ಕೂಡ ನಾನು ಹೊರಭಾಗಕ್ಕೆ ಬಂದಾಗ ಆ ಕಾರಿಂಜೇಶ್ವರ ದೇವರು ಕಾಣಬೇಕು ಅಂತ. ಅದು ಇದ್ದದ್ದು ಹೌದಾ? ಹೌದು ಹೌದು, ನನ್ನ ಹತ್ರನೇ ತುಂಬಾ ಸಲ ಹೇಳಿದ್ದಾನೆ, ಅಮ್ಮ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ದೇವಸ್ಥಾನ ಕಾಣ್ಬೇಕು, ಹಾಗೆ ನಮ್ದು ಮನೆ ಆಗ್ಬೇಕು ಅಂತ. ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮ. ಸುಹಾಸ್ ಹೇಗೆ ಕೇಳ್ತಾ ಇದ್ದ ಹಾಗೇನೆ ಇವರು ಬಂದು ಅಮ್ಮ ಚೆನ್ನಾಗಿದ್ದೀರಾ ಅಂತ. ಅದರಲ್ಲಿ ಸಂಸದ ಬ್ರಿಜೇಶ್ ಚೌಟ ಅವರು ಯುಗಾದಿ ಹಬ್ಬ ಬಿಸು ಎಲ್ಲದಕ್ಕೂ ಮೆಸೇಜ್ ಎಲ್ಲ ಮಾಡಿ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀರಾ ಅಂತ ಅವ್ರು ಕೇಳಬೇಕಾದ್ರೆ ನಮ್ಮ ಸುಹಾಸ್ ಕೇಳ್ದಂಗೆನೆ ಆಗುತ್ತೆ. ಬ್ರಿಜೇಶ್ ಚೌಟ ಅವರು ಮನೆ ಎಲ್ಲ ನಾವು ಮಾಡಿಕೊಡ್ತೀವಿ ಅಂತ ಮನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಾಂಟ್ರಾಕ್ಟ್ದಾರ ಅವರಿಗೆ ಕೊಟ್ಟು ನಾವು ಮಾಡ್ತಿದ್ರು ಇಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ. ಮತ್ತು ಎಲ್ಲ ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸೇರಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮಸ್ಕಾರ ಎಲ್ರಿಗೂ, ಜೈ ಶ್ರೀರಾಮ್. ನಾನಿವತ್ತು ಬಂದು ನಿಂತಿರ್ತಕ್ಕಂತಹ ಜಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜೇಶ್ವರದ ಪಕ್ಕದಲ್ಲಿ. ನನ್ನ ಎದುರು ಭಾಗದಲ್ಲಿ ಒಂದು ಸಮಾಧಿ ಇದೆ, ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಜಾಗದಲ್ಲಿ ಬಂದು ಒಂದು ಸಮಾಧಿಯ ಮುಂದೆ ನಾನು ನಿಂತಿದ್ದೇನೆ ಅಂತ ಹೇಳಿದರೆ, ತನ್ನ ಧರ್ಮಕ್ಕಾಗಿ ಹಿಂದುತ್ವಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿರುವಂತಹ ದಿವಂಗತ ಸುಹಾಸ್ ಶೆಟ್ಟಿ ಇವರ ಸಮಾಧಿಯ ಮುಂದೆ ಕೇಸರಿಯ ಹೊದಿಕೆಯನ್ನು ಹೊದಿಸಿದ್ದಾರೆ. ತಾನು ಅಂತಿಮ ದಿನಗಳಲ್ಲಿ ಬಹಳಷ್ಟು ಕನಸನ್ನು ಕಂಡಿದ್ದಂತಹ ಒಬ್ಬ ವ್ಯಕ್ತಿ ತನಗೊಂದು ಮನೆಯ ನಿರ್ಮಾಣವನ್ನು ಮಾಡಿಕೊಳ್ಳಬೇಕು, ತನ್ನ ತಂದೆ ತಾಯಿಯನ್ನು ಆ ಮನೆಯ ಒಳಭಾಗದಲ್ಲಿ ಕೂರಿಸಬೇಕು ಅಂತ ಹೇಳುವಂಥ ಕನಸನ್ನು ಕಟ್ಟಿದರು. ಆ ಒಂದು ಕನಸನ್ನು ನನಸು ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಸುಹಾಸ್ ಶೆಟ್ಟಿಯವರು ವಿಧಿವಶರಾದರು. ಆದರೆ ಅವರ ಕನಸು, ಅವರ ತಂದೆ ತಾಯಿಗೆ ಒಂದು ಸೂರನ್ನು ಕಟ್ಟಿಕೊಡುವಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಈ ಹಿಂದೂ ಸಮಾಜ ಹಿಂದಕ್ಕೆ ನಿಲ್ಲಲಿಲ್ಲ. 1 ವರ್ಷ ಆಗುವುದರ ಒಳಭಾಗದಲ್ಲಿ ಅವರಿಗೆ ಸುಂದರವಾಗಿರುವಂತಹ ಮನೆಯ ನಿರ್ಮಾಣವಾಗಿದೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾಗಿಯೇ ನಾನು ಇವತ್ತು ಸುಹಾಸ್ ಶೆಟ್ಟಿಯವರ ನೂತನವಾಗಿರುವಂತಹ ಮನೆಗೆ ಬಂದಿದ್ದೇನೆ. ಆ ಮನೆಯ ಟೂರನ್ನು ಮಾಡ್ತೇನೆ. ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಜೂನ್ 26ನೇ ತಾರೀಕಿಗೆ ವಾಸ್ತು ಪೂಜೆ ಇರಲಿಕ್ಕಿದೆ. ಹಾಗೆಯೇ ಜೂನ್ 27ನೇ ತಾರೀಕಿಗೆ ಗೃಹ ಪ್ರವೇಶ ಇರಲಿಕ್ಕಿದೆ. ಸೊ ಮನೆಯ ಮೇಲ್ಭಾಗದಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಗೃಹ ಪ್ರವೇಶದ ಸಂದರ್ಭದಲ್ಲಿ. ಹಾಗೆಯೇ ಮನೆಯ ಎದುರು ಭಾಗದಲ್ಲಿ ನೋಡಿ, ನಿಮಗೆ ಎಲ್ಲ ಮನೆ ಈ ರೀತಿ ಇದೆ, ಭಾಳ ಸುಂದರವಾದ ಮನೆ ಇದೆ. ಸುಹಾಸ್ ಶೆಟ್ಟಿ ಅವರು ಏನು ಕನಸನ್ನು ಕಂಡಿದ್ರು ಅದೇ ರೀತಿಯ ಮನೆ ನಿರ್ಮಾಣವಾಗಿದೆ. ಹಾಗೆಯೇ ಮನೆ ಎದುರು ಭಾಗದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿಯೇ ತುಳಸಿ ಕಟ್ಟೆ ಇದೆ. ಹಾಗೆಯೇ ಮನೆ ಎದುರು ಭಾಗಕ್ಕೆ ಇಂಟರ್ಲಾಕ್ ಅಳವಡಿಕೆ ಆಗಿದೆ. ಸೊ ಬನ್ನಿ, ಇದು ಮನೆಯ ಸಿಟೌಟಿಗಿಂತ ಎದುರು ಭಾಗದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಶೆಡ್ ಇದು. ಸೊ ಬಹಳ ಚೆನ್ನಾಗಿದೆ. ಸೊ ಬನ್ನಿ ಒಳಭಾಗಕ್ಕೆ ಹೋಗೋಣ. ಒಳಭಾಗಕ್ಕೆ ಹೋದಾಗ ಯಾವ ರೀತಿಯಲ್ಲೆಲ್ಲ ಮನೆ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗ್ಬೋದು. ಸೊ ಇದು ಎಂಟ್ರಿ, ಇದು ಸಿಟ್ಔಟ್. ಸೊ ಈ ರೀತಿ ಇದೆ. ಇಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಾಗ ಇದು ಹಾಲ್. ಸೊ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಮನೆಯ ನಿರ್ಮಾಣ ಆಗಿದೆ ಅಂತ. ಸೀಲಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ, ಬಹಳ ಕ್ಲಿಯರ್ ಆಗಿ. ಇವರು ನಮ್ಮ ಸುಮಿತ್ ಅಣ್ಣ, ಎಲ್ರಿಗೂ ಗೊತ್ತಿರ್ಬೋದು. ನಮಸ್ಕಾರ. ಹಾಗೇನೆ ಸುಹಾಸ್ ಅಣ್ಣನ ತಮ್ಮ, ಅವರ ಚಿಕ್ಕಮ್ಮನ ಮಗ. ಸೊ ಡೇ 1 ಇಂದ ಇಲ್ಲೇ ಇದ್ರಿ ನೀವೆಲ್ಲ, ಮೊದಲೇ ಜೊತೆಗಿದ್ದವರು ಅಲ್ವಾ? ಓಕೆ, ಇದು ಇವಾಗ ಹಾಲ್ ಆಯ್ತು. ಸೀಲಿಂಗ್ ಕೂಡ ಬಹಳ ಚೆನ್ನಾಗಿದೆ. ಇದ್ರ ಆ ಕಡೆಗೆ ಹೋದ್ರೆ ಇದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್ ಅಲ್ಲ? ಡೈನಿಂಗ್ ಹಾಲ್ ಅಲ್ಲಿ ಮೇಲೆ ನೋಡಿ ಸೀಲಿಂಗ್, ಲೈಟಿಂಗ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ದೇವರ ಕೋಣೆ. ಇದು ಕಂಪ್ಲೀಟ್ ಮರದಲ್ಲೇ ಮಾಡಿದ್ದಾರೆ. ಎಸ್ ನೋಡಿ, ದೇವರ ಕೋಣೆ ಮರದಲ್ಲೇ ಮಾಡಿದ್ದಾರೆ. ಸುಹಾಸಣ್ಣನಿಗೆ ಏನಾದ್ರು ಆಸೆ ಇತ್ತ ಇದೇ ರೀತಿ ಮನೆ ಆಗ್ಬೇಕಂತಿತ್ತು? ಅವನಿಗೆ ಒಂದು ಆಸೆ ಇತ್ತು, ಅವರ ತಂದೆ ತಾಯಿಗೆ ಬೇಕಾಗಿ ಅಲ್ಲ. ಓಕೆ, ಇದೀಗ ಡೈನಿಂಗ್ ಹಾಲ್. ಇಲ್ಲಿಂದ ನಾವು ಕಿಚನ್ಗೆ ಹೋಗುವ. ಇದು ಓಪನ್ ಕಿಚನ್ ಅಲ್ಲ? ಓಪನ್ ಕಿಚನ್ ಇದು. ವಾಹ್, ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಬಹಳ ಸೂಪರ್ ಆಗಿ ಮಾಡಿದ್ದಾರೆ ನೋಡಿ. ಇದು ಕಿಚನ್. ಓಕೆ, ಇದರ ಹೊರಭಾಗದಲ್ಲಿ ಒಂದು ವರ್ಕ್ ಏರಿಯಾ. ವರ್ಕ್ ಏರಿಯಾದಾಗಿ ಓಕೆ, ಇಲ್ಲೊಂದು ವರ್ಕ್ ಏರಿಯಾ ಕೊಟ್ಟಿದ್ದಾರೆ ನೋಡಿ.
ಸೊ ಸೂಪರ್. ಇಲ್ಲಿಂದ ನಾವು ಈ ಕಡೆಗೆ ಬಂದ್ರೆ ಇದರ ಪಕ್ಕದಲ್ಲಿ ಒಂದು ರೂಮ್ ಇದೆ. ಇದೇನು? ಸ್ಟೋರ್ ರೂಮ್. ಇದು ಸ್ಟೋರ್ ರೂಮ್ ನೋಡಿ. ಇದು ಸ್ಟೋರ್ ರೂಮ್. ಇದು ಕೂಡ ಚೆನ್ನಾಗಿದೆ. ಈ ಸ್ಟೋರ್ ರೂಮ್ ನ ಆಚೆಗೆ ಹೋದ್ರೆ ಇಲ್ಲೊಂದು ಬೆಡ್ರೂಮ್. ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ. ಸೊ ಇದರಲ್ಲಿ ವಾಶ್ರೂಮ್ ಹಾಗೇನೆ ಬಾತ್ರೂಮ್ ಇದೆ. ಓಕೆ, ಇಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಸೂಪರ್ ಇದೆ. ಓಕೆ, ಇದರಿಂದ ಆ ಕಡೆಗೆ ಹೋಗುವ. ಇದು ಒಂದು ಬೆಡ್ರೂಮ್ ಆಯ್ತು, ಅಂದ್ರೆ ಮಾಸ್ಟರ್ ಬೆಡ್ರೂಮ್. ಇದರ ಪಕ್ಕದಲ್ಲಿ ಇನ್ನೊಂದು ಇದು ಜನರಲ್ ಟಾಯ್ಲೆಟ್. ಓಕೆ, ಜನರಲ್ ಟಾಯ್ಲೆಟ್ ಇಲ್ಲಿದೆ. ಹಾಗೇನೆ ಇಲ್ಲಿ ಮಿರರ್ ಎಲ್ಲ ಹಾಕಿ ವಾಶ್ ಬೇಸಿನ್ ಇದೆ. ಹಾಗೇನೆ ಇಲ್ಲೊಂದು ಬೆಡ್ರೂಮ್ ಅಲ್ಲ. ಓಕೆ, ಈ ಮನೇಲಿ ಇವಾಗ ಇನ್ನು ಯಾರೆಲ್ಲ ಇರ್ತಾರೆ? ಈ ಮನೆಯಲ್ಲಿ ತಂದೆ, ತಾಯಿ, ತಮ್ಮ ಅವ್ರ ಸೋಸರನ್ನ ತಮ್ಮ ಇದ್ದಾರೆ. ಓಕೆ, ಅವ್ರು ಇರ್ತಾರೆ. ಓಕೆ, ಇದರ ಪಕ್ಕದಲ್ಲಿ ಮತ್ತೊಂದು ಬೆಡ್ರೂಮ್. ಓಕೆ, ಎಸ್, ಇದು ನೋಡಿ, ಇದು ಬೆಡ್ರೂಮ್ ನೋಡಿ. ಎಲ್ಲ ಕೆಲಸಗಳು ಫಿನಿಶ್. ಅಂದ್ರೆ ಸುಮಿತ್, ಒಂದೇ ವರ್ಷದಲ್ಲಿ ಮನೆ ಆಗಿದೆ. ಒಂದು 6 ತಿಂಗಳು ಅಷ್ಟೇ. 6 ತಿಂಗಳಲ್ಲಿ ಡಿಸೆಂಬರ್ 8ರಿಂದ ಇವತ್ತು ಜೂನ್ 26. ಓಕೆ, ಎಸ್. ಇದು ಮನೆ ಹೀಗೆ ಆಯ್ತು. ಮತ್ತೆ ಸುವಸಣ್ಣನಿಗೆ ಒಂದು ಆಸೆ ಇತ್ತಂತೆ, ಮನೆ ಹೊರಭಾಗದಲ್ಲಿ ನಿಂತು ನೋಡಿದ್ರೆ ಏನೋ ಕಾಣಬೇಕು ಅಂತ ಹೇಳಿ. ಹೊರಭಾಗದಿಂದ ನೋಡುವಾಗ ಕಾರಿಂಜೇಶ್ವರ ದೇವಸ್ಥಾನ ಕಾಣ್ಬೇಕಂತಿತ್ತು ಅವ್ರಿಗೆ ಇತ್ತ ಆಸೆ. ಹಾಗೆ ಕಟ್ಟಿದ್ದೀರಾ? ಕಟ್ಟಿದ್ದೇವೆ ಹಾಗೆ. ಓಕೆ, ಇಲ್ಲಿಗೆ ಹೊರಭಾಗಕ್ಕೆ ಬಂದ್ವಿ ನೋಡಿ. ಇಂಟರ್ಲಾಕ್ ಎಲ್ಲ ಕಂಪ್ಲೀಟ್ ಇದೆ. ಹೊರಭಾಗದ ಡಿಸೈನ್ಸ್ ಎಲ್ಲ ಸೂಪರ್ ಇದೆ. ಇಲ್ಲಿಂದ ನೋಡಿದ್ರೆ ದೇವಸ್ಥಾನ. ಓಹೋ, ಇಲ್ಲಿ ನೋಡಿ ಅಲ್ವಾ, ಕಾರಿಂಜ. ಎಸ್, ಮನೆಯ ಹೊರಭಾಗಕ್ಕೆ ಬಂದು ನಿಂತು ನೋಡಿದ್ರೆ ಕಾರಿಂಜ ದೇವಸ್ಥಾನ. ಇದು ಸುವಸಣ್ಣನ ಒಂದು ಕನಸಾಗಿತ್ತು ಇದೊಂದು. ಅದೇ ರೀತಿ ಮಾಡ್ಬೇಕು ಅಂತ ಹೇಳಿ ಮನೆ ಮೇಲೆ ಹೋದ್ರೆ ಸಹ ಒಳ್ಳೆ ವ್ಯೂ ಇದೆ. ದೇವಸ್ಥಾನ ಫಸ್ಟ್ ಕಾಣ್ತದೆ. ಹೌದು ನೋಡಿ, ಕಾರಿಂಜ ದೇವಸ್ಥಾನ ಇಲ್ಲಿ ಮನೆಯ ಮೇಲೆ ನಿಂತ್ರೆ. ಅವರ ಕನಸೇನಿತ್ತು ಹಾಗೆ ನಿರ್ಮಾಣ ಆಗಿದೆ ಅಲ್ಲ. ಇದು ನೀರಿದೆಲ್ಲ ವ್ಯವಸ್ಥೆ ಅವರೇ ಎಲ್ಲ ಮನೆಯ ಕಟ್ಟುವಾಗಲೇ ಬೋರಿದ್ದು. ನೀರಿನ ಅಂದ್ರೆ ಮನೆ ನೀರು ಸಹ ಉಂಟು, ಬೋರಿದ್ದು ಬೋರಿಸ ಉಂಟಲ್ಲ. ಏನು ಬೇಕು ಅಂತ ಹೇಳಿದ್ರೆ ಅದೆಲ್ಲನೂ ಕೂಡ ಎಲ್ಲ ಕೂಡ ರೆಡಿ ಆಗಿದೆ. ಬಂಧುಗಳೇ, ಮನೆಯನ್ನೆಲ್ಲ ನೋಡಾಯ್ತು. ಸುಹಾಸಣ್ಣನ ಆಸೆ ಏನಿತ್ತು, ಕಾರಿಂಜೇಶ್ವರನ ಎದುರು ಭಾಗದಲ್ಲೇ ಮನೆ ಬೇಕು ಅಂತ, ಬಹಳ ಸುಂದರವಾದ ಮನೆ ಕೇವಲ 1 ವರ್ಷದ ಒಳಭಾಗದಲ್ಲಿ ನಿರ್ಮಾಣವಾಗಿದೆ. ನಾವು ಅವತ್ತು ಕೂಡ ಬಂದಿದ್ವಿ. ಆ ನಂತರವೂ ಕೂಡ ಅವರನ್ನು ಪ್ರತಿದಿನವೂ ನೆನಪಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅವರ ಅಮ್ಮ ಸುಲೋಚನ ಅವರಿದ್ದಾರೆ. ಹಾಗೆಯೇ ಸುಹಾಸಣ್ಣನ ತಂದೆ ಕೂಡ ನನ್ನ ಜೊತೆಗಿದ್ದಾರೆ. ಅಮ್ಮನಿಗೆ ಇವತ್ತು ತನ್ನ ಮಗ ಇಲ್ಲ ಅಂತ ಹೇಳಿದ್ರು ಕೂಡ ಈ ಸಮಾಜದಲ್ಲಿರುವಂಥ ಬಂಧುಗಳು ಮಕ್ಕಳಾಗಿ ಅವರಿಗೆ ಧೈರ್ಯವನ್ನು ತುಂಬಿ ಅವರ ಕನಸಿನಂತೆ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಆ ತಾಯಿಗೆ ಮಗನಿಲ್ಲದಿರ್ತಕ್ಕಂಥ ಸ್ಥಾನವನ್ನು ತುಂಬೋದಕ್ಕೆ ಅಸಾಧ್ಯ, ಆದರೆ ಹಿಂದೂ ಸಮಾಜ ಅವರ ಜೊತೆಗೆ ನಿಂತು ಆ ಶಕ್ತಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅಮ್ಮ ನಮಸ್ತೆ, ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀವಿ. ಓಕೆ, ಅವತ್ತು ಬಂದು ಮಾತಾಡಿದಾಗ ನಿಮ್ಮ ಜೊತೆಗೆ ನಿಂತಿರುವಂಥ ಎಲ್ಲ ಹಿಂದೂ ಸಮಾಜಕ್ಕೆ ಇವತ್ತು ಎಷ್ಟು ನೀವು ಧನ್ಯವಾದ ಹೇಳ್ತೀರಿ ಅಂತ? ಮೊದಲಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ಹೇಳಿದಂಗೆ ಬ್ರಿಜೇಶ್ ಚೌಟ ಅವರು ಮನೆ ಎಲ್ಲ ನಾವು ಮಾಡಿಕೊಡ್ತೀವಿ ಅಂತ ಮನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾಂಟ್ರಾಕ್ಟ್ದಾರ ಉದಯ ಅವರಿಗೆ ಕೊಟ್ಟು ನಾವು ಮಾಡ್ತಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ. ಮತ್ತು ಎಲ್ಲ ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸೇರಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವನ ಹೆಸರಲ್ಲಿ 1 ವರ್ಷದಲ್ಲಿ ರಕ್ತದಾನ ಶಿಬಿರನೇ ತುಂಬ ಕಡೆ ಆಗಿದೆ. ಕಲವಾರು ಶಿವಾಗ್ನಿ ಇದರಲ್ಲಿ ಮಾಡಿದ್ದಾರೆ ರಕ್ತದಾನ ಶಿಬಿರ, ಕೊಕ್ಕಡದಲ್ಲಿ ಮಾಡಿದ್ದಾರೆ, ತುಂಬ ಕಡೆ ನನಗೆಲ್ಲ ನೆನಪು ಬರ್ತಾ ಇಲ್ಲ. ವಿಟ್ಲ ಸುಮಾರು ಕಡೆ ಮಾಡಿದ್ದಾರೆ. ನಮ್ಗೆ ಗೊತ್ತಿರುವ ಹಾಗೆ 1250 ಯೂನಿಟ್ ರಕ್ತದಾನ ಬಂದಿದೆ ಹಾಸ್ಪಿಟ್ಲಿಗೆ. ಮತ್ತು ಎಲ್ಲ ಹುಡುಗರು ಬಂದು ಹೇಗಿದ್ದೀರಮ್ಮ ಅಂತ ವಿಚಾರಿಸ್ತಾ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಸಂಸದ ಅಂದರೆ ತುಂಬ ಹೆಮ್ಮೆ ಆಗುತ್ತೆ, ಒಳ್ಳೆಯವರು ಅಂತ. ಕಾಂಟ್ರಾಕ್ಟ್ದಾರ ಅದೇ ಉದಯ ಅವ್ರಿಗೂ ಅವರು ನಾವು ಇದು ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ನಾವು ಮಾಡ್ತಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಿಂದೂ ಸಮಾಜದವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ, ಯಾವ ಥರನೂ ನೋವು ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಗೃಹ ಪ್ರವೇಶ ಜೂನ್ 26 ಮತ್ತು 27 ನಡೀತಾ ಇದೆ.
ಸೊ ಎಲ್ಲರೂ ಅಮ್ಮ ಎಲ್ಲ ನಿಮ್ಮ ಮಕ್ಕಳೇ, ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳು, ಯಾಕಂದ್ರೆ ನಿಮ್ಮನ್ನ ಅಮ್ಮನಾಗಿ ಅವ್ರು ನೋಡ್ಕೊಂಡಿದ್ದಾರೆ. ಎಲ್ರಿಗೆ ನೀವು ಹೇಗೆ ಇನ್ವೈಟ್ ಮಾಡ್ತೀರಿ ಅಂತ? ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಇನ್ನು ಮುಂದೇನೂ ಹೀಗೆ ನಿಮ್ ಸಹಕಾರ ಇರ್ಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಇವಾಗ ಅಂತ? ಆರೋಗ್ಯ ಸ್ವಲ್ಪ ಶುಗರ್ದು ಸ್ವಲ್ಪ, ಆಮೇಲೆ ಕ್ಯಾನ್ಸರ್ದು ಏನು ತೊಂದರೆ ಇಲ್ಲ. ಓಕೆ, ಎಲ್ಲ ಕಡಿಮೆ ಆಗಿದಲ್ಲ? ಅಂದ್ರೆ ನಿಮ್ಗೆ ನಿಮ್ಮ ಆರೋಗ್ಯ ಎಲ್ಲ ಸರಿಯಾಗ್ಲಿ ಅಂತ ಹೇಳಿ ಪ್ರೇ ಮಾಡಿರ್ತಕ್ಕಂಥ ಕೋಟ್ಯಾಂತರ ಮಂದಿ ನಿಮ್ಮ ಮಕ್ಕಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅವರು ವಿಚಾರಿಸ್ತಾ ಇರ್ತಾರೆ. ಸೊ ಹಾಗಿದ್ರೆ ಅಮ್ಮ ಇವಾಗ ಆರೋಗ್ಯವಾಗಿದ್ದಾರೆ ಅಂತ ಹೇಳೋದೇ ನಮಗೆ ಬಹಳ ಖುಷಿಯ ವಿಚಾರ. ಹಾಗೆ ಅಂಕಲ್ ಏನು ಹೇಳ್ತೀರಿ? 2 ಮಾತು. ಅದೇ ನಾವು ಈ ಮನೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಚೌಟ್ರು ಕಾರಣ. ಮತ್ತು ಇದು ನಮ್ಮ ಮನೆ ಕಟ್ಟಿಕೊಟ್ಟವರು ಉದಯವರು ಅಂತ. ಅವರು ಭಾರಿ ಚೆನ್ನಾಗಿ ಮನೆ ಕಂಟಾಡದಾರರು, ಭಾರಿ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಉದಯರು ಏನೊಂದು ನಾವು ಕೂಡ ಇಷ್ಟು ಚೆನ್ನಾಗಿ ಕಟ್ಟೋಕ್ಕಾಗ್ತಿತ್ತಿಲ್ಲ, ಅವರೆಲ್ಲಾದರೆ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಮತ್ತು ನಮ್ಮ ಈ ಕೆಲಸಕ್ಕೆಲ್ಲ ಹಿಂದೂ ಸಮಾಜ ಹುಡುಗರೆಲ್ಲ ಸಹಾಯ ಮಾಡಿದ್ದಾರೆ, ಎಲ್ಲ ಬಂದು ಸಹಾಯ ಮಾಡಿದ್ದಾರೆ. ಈ ಗೃಹ ಪ್ರವೇಶಕ್ಕಷ್ಟೇ, ಅದಕ್ಕೆ ಹಿಂದಿನ ದಿವಸ ಏನಾದರೂ ಇಲ್ಲಿ ಕೆಲಸ ಬೇಕಾ ಏನಾಗಬೇಕು ಅಂತ ಕೇಳಿ ಎಲ್ಲ ಬಂದು ಅವರ ಮನೆ ಥರನೇ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ನಿನ್ನೆನೇ ಬಂದಿದ್ದರು, ಮೊನ್ನೆನೇ ಬಂದಿದ್ದರು, ಎಲ್ಲ ಅಲ್ಲಿ ಮೇಲೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಹಿಂದೂ ಸಮಾಜ ಹುಡುಗರಿಗೆ ಮತ್ತು ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತಾರೆ. ಸುಹಾಸ್ ಹೆಸರಲ್ಲಿ ಕಳವರಲ್ಲಿ ಟ್ರಸ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು 4,16,000 ಅವನ ಇದರಲ್ಲಿ ಬಂದ ದುಡ್ಡನ್ನ ಬಡವರಿಗೆಲ್ಲ ಕೊಟ್ಟಿದ್ದಾರೆ. 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ. ಅಂದ್ರೆ ಮದುವೆಗೆ ಸಹಾಯ ಮಾಡಿದ್ದು. ಓಕೆ, ಅಂದ್ರೆ ಇವತ್ತು ನಿಮ್ಮ ಮಗ ಅಂತ ಹೇಳಿದ್ರೆ ಎಲ್ರಿಗೆ ಬೇಕಾಗಿರುವಂತಹ ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಇವತ್ತಿದ್ದಾರೆ ಅಂತ ಹೇಳುವಾಗ ನಿಮಗೆ ತುಂಬಾನೇ ಇವತ್ತು ಖುಷಿ ಆಗ್ತಿರ್ಬೋದಲ್ವಾ? ಸುಹಾಸ್ ಅವನೊಂದು ಶಕ್ತಿಯಾಗಿದ್ದ. ಇರ್ತಿದ್ರೆ ಏನಾಗ್ತಿತ್ತು, ಏನು ಮಾಡೋದು, ಕಳ್ಕೊಂಡ್ವಿ. ಹಿಂದುತ್ವ ಹಾಗೇನೆ ಅಂಥ ಮಕ್ಕಳೇ ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ. ಅದೇ ಅಮ್ಮ. ಓಕೆ ಅಮ್ಮ, ಹೊಸ ಮನೆ ಇದೆ, ಆ ದೇವರ ಆಶೀರ್ವಾದ, ಎಲ್ಲರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಖುಷಿಯಾಗಿ ಈ ಮನೆಯಲ್ಲಿ ಬಾಳಿ ಬದುಕಿ ಆರೋಗ್ಯ ಸಿಗಲಿ ನಿಮಗೆ. ಯಾವತ್ತೂ ಆ ದೇವರ ಆಶೀರ್ವಾದ ನಿಮಗಿರಲಿ. ಸುಹಾಸಣ್ಣ ಎಷ್ಟೇ ವರ್ಷ ಹೋದರೂ ಕೂಡ ಪ್ರತಿಯೊಬ್ಬರ ಹೃದಯದಲ್ಲಿ ಅಜರಾಮರಾಗಿ ಇರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಇದ್ದಂತಹ ದಿನಗಳಲ್ಲಿ ಮಾಡಿರೋದು ಹಿಂದೂ ಧರ್ಮದ ಕೆಲಸ. ಹಾಗಿರುವಾಗ ಅವರಂತ ಮಗನನ್ನ ಕೊಟ್ಟಿರುವಂತಹ ನಿಮಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೆ ಕಡಿಮೆ. ಯುವಕರಿಗೆ ಅವನಿಂದ ಸ್ಫೂರ್ತಿ ಸಿಗ್ಲಿ. ಇನ್ನಷ್ಟು ಏನಾದರೂ ನಮ್ಮ ಹಿಂದೂ ಧರ್ಮನ ಬಿಟ್ಕೊಡಕ್ಕಾಗಲ್ಲ. ಏನೇ ಆದ್ರೂ, ಜೀವ ಹೋದ್ರೂ ಹಿಂದೂ ಧರ್ಮ ನಮ್ಮ ಧರ್ಮ, ಅದಕ್ಕೆ ಅಲ್ವಮ್ಮ? ಓಕೆ, ನಿಮಗೆ ಆರೋಗ್ಯ ಸಿಗ್ಲಿ, ತುಂಬಾ ಖುಷಿಯಾಗಿರಿ ಅಂತ ಕೇಳ್ಕೊಳ್ತೇನೆ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಧನ್ಯವಾದ ನಿಮಗೆ. ಶುಭಾಶಯಗಳು ಹೊಸ ಮನೆಯ ಗೃಹ ಪ್ರವೇಶಕ್ಕೆ. ಥ್ಯಾಂಕ್ ಯು. ನಿಮ್ಗೂ ಎಸ್ ಅಮ್ಮ, ಥ್ಯಾಂಕ್ ಯು. ನಾನು ಚಂದ್ರಶೇಖರ್ ಶೆಟ್ಟಿ, ನಮ್ಮ ಸುಹಾಸ್ ಶೆಟ್ಟಿ ಏನಿದ್ರ ಅವರ ಸೋದರ ಮಾವ. ಈಗ ನಾಳೆಗೆ ಮನೆ ಗೃಹ ಪ್ರವೇಶ ಶುರುವಾಗ್ತಾ ಇದೆ. ಸಂತ್ರಸ್ತ ಕುಟುಂಬದ ಜೊತೆ ನಮ್ಮ ಬ್ರಿಜೇಶ್ ಚೌಟರ್, ಸಂಸದರಾದ ಬ್ರಿಜೇಶ್ ಚೌಟ್ರು ಬಲವಾಗಿ ನಿಂತಿದ್ದಾರೆ ಅಂತ ಈ ಮನೆ ಅದನ್ನು ಕತೆ ಹೇಳ್ತಾ ಇದೆ. ಹಾಗೆ ಬರೀ ಒಂದು ನಾವು ಅಭಿಮಾನದಿಂದ ಹೇಳೋದಾದರೆ ಸಂಸದರು ಇದನ್ನು ನಮಗೆ ಯಾವತ್ತು ನಮ್ಮ ಅಕ್ಕನ ಒಂದು ಸುಹಾಸ್ನ ಫ್ಯಾಮಿಲಿ ಏನಿದೆ ಅದರ ಜೊತೆ ತುಂಬ ಅಭಿಮಾನವಾಗಿ ನಡೆಸಿಕೊಂಡಿದ್ದಾರೆ. ನಾಳೆಗೆ ಸುಹಾಸ್ ಶೆಟ್ಟಿ ಅಭಿಮಾನಿಗಳು ಯಾರಿದ್ದಾರೆ ಎಲ್ಲರೂ ನಮಗೆ, ಅಂದರೆ ಎಲ್ಲರನ್ನೂ ರೀಚ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿಯೊಬ್ಬರು ಈ ಒಂದು ನಮ್ಮ ಗೃಹ ಪ್ರವೇಶ ಶುಭ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಿ ನಾಳೆ ನಮ್ಮ ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಗೃಹ ಪ್ರವೇಶಕ್ಕಿಂತ ಮುಂಚಿತವಾಗಿ ವಾಸ್ತು ಪೂಜೆ ಇದೆ. ಹಾಗೆಯೇ 27 ಜೂನ್ 27ಕ್ಕೆ ಗೃಹ ಪ್ರವೇಶ ನಡೀಲಿಕ್ಕಿದೆ. ಇಲ್ಲಿಯ ಕೆಲಸ ಕಾರ್ಯಗಳು ಪ್ರತಿಯೊಂದು ವಿಚಾರವನ್ನು ಕೂಡ ಈ ಪರಿಸರದ ಹಿಂದೂ ಯುವಕರು ಅಂತ ಅಲ್ಲ, ಬೇರೆ ಬೇರೆ ಕಡೆಯ ಹಿಂದೂ ಯುವಕರು ಬಂದು ನಾವು ಈ ಕೆಲಸ ಮಾಡ್ತೇವೆ ಅಂತೇಳಿ ಅವರೇ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಅಂದರೆ ಒಂದು ಹಿಂದೂ ಸಮಾಜಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಇವತ್ತು ಇಲ್ಲ ಅಂತ ಹೇಳಿ ಬಂದಾಗ
ಈ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಒಗ್ಗೂಡಿದೆ, ಈ ಮನೆಯ ಕೆಲಸ ಕಾರ್ಯ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವಿಲ್ಲಿ ನೋಡ್ಬೋದು. ಇಷ್ಟು ಮಂದಿ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಸುಹಾಸಣ್ಣನ ಮನೆಯಲ್ಲಿ ಅದು ನನ್ನ ಮನೆಯ ಕೆಲಸ ಅಂತ ಹೇಳಿ ಬರ್ತಾ ಇದ್ದಾರೆ. ಆ ಎಲ್ಲ ಹಿಂದೂ ಬಂಧುಗಳಿಗೆ ಕೂಡ ಈ ಮನೆಯ ಪರವಾಗಿ ಧನ್ಯವಾದ ಅವರಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲೂ ಕೂಡ ಅವರು ಮೀಡಿಯಾದಲ್ಲಿ ಬರೋದು ಕೂಡ ಇಲ್ಲ. ಆದರೂ ಕೂಡ ಅವರಿಗೆ ಆ ದೇವದೇವರ ಆಶೀರ್ವಾದ ಇರಲಿ, ಇನ್ನಷ್ಟು ಹಿಂದೂ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ. ಪಾಂಚಜನ್ಯವು ಮೊಳಗೆ